ಈಗ ಒಂದು ಧನ ಕನಕ ಅಂತಾನೆ ನಾವೇ ಅಂದರೆ ನಿಮ್ಮಂಥವ್ರ ಆಶೀರ್ವಾದ ಮಾಡುವಾಗಲೇ ಅದೊಂದು ಆಶೀರ್ವಾದದಲ್ಲಿ ಇದೆ. ಇವ್ರಿಗೇನಂದ್ರೆ ಒಂದು ಸಂಪತ್ತು ಅಂತ ಹೇಳಿದ್ರೆ ಚಿನ್ನ ದುಡ್ಡು ಅನ್ನುವಂಥದ್ದೇ ಇದೆ. ಆ ಕಾರಣಕ್ಕೆ ನಾವು ತಗೊಂಡ್ರೆ ಒಂದು ಮಾತಿದೆ, ಅಕ್ಷಯ ತೃತೀಯ ದಿವಸ ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ, ಏನು ತಗೊಳ್ತೀವಿ, ಏನು ಕೊಡ್ತೀವಿ ಎಲ್ಲವೂ ಅಕ್ಷಯ ಆಗತ್ತೆ ಅನ್ನುವಂಥ ಮಾತಿದೆ. ಅದು ಎಷ್ಟರ ಮಟ್ಟಕ್ಕೆ ಸತ್ಯ ಅನ್ನುವಂಥ ತಾವು ತಿಳಿಸ್ಕೊಡ್ಬೇಕು. ಸೊ ಬಹುಶಃ ಚಿನ್ನ ತಗೊಂಡ್ರೆ ಅದು ಡಬಲ್ ಆಗಬಹುದಾ ಅಥವಾ ಸಂಪತ್ತು ಜಾಸ್ತಿ ಆಗ್ಬೋದಾ ಅನ್ನುವಂಥ ಪರಿಕಲ್ಪನೆನಾ, ಅದು ತಪ್ಪು ಪರಿಕಲ್ಪನೆನಾ ಅಂತ? ಇಲ್ಲಿ ನೋಡಿ, ಅಕ್ಷಯ ಆಗಬೇಕು ಅಂದರೆ ಮೊದಲನೇದಾಗಿ ನಾವು ಕೊಡಬೇಕಂತೆ. ನಾನು ತುಂಬಿಸ್ಕೋಬೇಕು. ಇವಾಗ ನನ್ನ ಹತ್ರ ಒಂದು ಕೊಳಗ ಇದೆಯಪ್ಪ, ನಾನು ತುಂಬಿಸ್ಕೊಳ್ಬೇಕು ಅಂತಂದರೆ ಮೊದಲು ಕೊಳಗ ಖಾಲಿ ಆಗಿರಬೇಕು, ಮತ್ತೆ ತುಂಬಬೇಕು, ಮತ್ತೆ ನಾನು ತುಂಬಿಸ್ಕೊಳ್ಬೇಕಂದ್ರೆ ಅಲ್ಲಿರೋದನ್ನು ಖಾಲಿ ಮಾಡಬೇಕು. ಈ ಒಂದು ದಿವಸ ನಾನು ಆಗಲೇ ಏನು ಹೇಳಿದೆ, ಜೈನರ ಪರಮ ಪವಿತ್ರವಾದ ದಿವಸ ಅಂತ ಹೇಳಿದೆ. ಇವತ್ತಿನ ದಿವಸ ಅವರು ಮಾಡುವಷ್ಟು ದಾನ ಧರ್ಮ ಹಲವಾರು ಜನರಿಗೆ ಕೊಡ್ತಾರೇ ಇರ್ತಾರೆ. ದಾನವನ್ನು ತುಂಬ ಜನರಿಗೆ ಕೊಡ್ತಾ ಇರ್ತಾರೆ. ದಾನ ಅನ್ನುವಂತಹದ್ದು ಅಕ್ಷಯ ತೃತೀಯದ ದಿವಸ ಪ್ರತಿಯೊಬ್ಬರೂ ಮಾಡಲೇಬೇಕಾದಂತಹ ವಿಶೇಷವಾದ ಅಂಶ. ನೀವು ದಾನವನ್ನೇ ಕೊಡದೆ ತುಂಬಿಸ್ಕೊಳ್ತೀನಿ ಅಂದರೆ ಹೇಗೆ ಸಾಧ್ಯ? ಈಗ ನಾನು ಊಟವನ್ನು ಮಾಡ್ತೇನೆ, ಊಟ ಜೀರ್ಣ ಪಚನ ಆಗಿ ಹೊರಗೆ ಹೋಗಬೇಕು, ಮತ್ತೊಮ್ಮೆ ತುಂಬಿಸ್ಕೊಳ್ಳೋದಕ್ಕೆ ಸಾಧ್ಯ? ಪಚನವೇ ಆಗದೆ ಇದ್ರೆ ಈಗ ಒಂದು ಧನ ಕನಕ ಅಂತಾನೆ ನಾವೇ ಅಂದರೆ ನಿಮ್ಮಂಥವ್ರ ಆಶೀರ್ವಾದ ಮಾಡುವಾಗಲೇ ಅದೊಂದು ಆಶೀರ್ವಾದದಲ್ಲಿ ಇದೆ. ಇವ್ರಿಗೇನಂದ್ರೆ ಒಂದು ಸಂಪತ್ತು ಅಂತ ಹೇಳಿದ್ರೆ ಚಿನ್ನ ದುಡ್ಡು ಅನ್ನುವಂಥದ್ದೇ ಇದೆ. ಆ ಕಾರಣಕ್ಕೆ ನಾವು ತಗೊಂಡ್ರೆ ಒಂದು ಮಾತಿದೆ, ಅಕ್ಷಯ ತೃತೀಯ ದಿವಸ ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ, ಏನು ತಗೊಳ್ತೀವಿ, ಏನು ಕೊಡ್ತೀವಿ ಎಲ್ಲವೂ ಅಕ್ಷಯ ಆಗತ್ತೆ ಅನ್ನುವಂಥ ಮಾತಿದೆ. ಅದು ಎಷ್ಟರ ಮಟ್ಟಕ್ಕೆ ಸತ್ಯ ಅನ್ನುವಂಥ ತಾವು ತಿಳಿಸ್ಕೊಡ್ಬೇಕು. ಸೊ ಬಹುಶಃ ಚಿನ್ನ ತಗೊಂಡ್ರೆ ಅದು ಡಬಲ್ ಆಗಬಹುದಾ ಅಥವಾ ಸಂಪತ್ತು ಜಾಸ್ತಿ ಆಗ್ಬೋದಾ ಅನ್ನುವಂಥ ಪರಿಕಲ್ಪನೆನಾ, ಅದು ತಪ್ಪು ಪರಿಕಲ್ಪನೆನಾ ಅಂತ? ಇಲ್ಲಿ ನೋಡಿ, ಅಕ್ಷಯ ಆಗಬೇಕು ಅಂದರೆ ಮೊದಲನೇದಾಗಿ ನಾವು ಕೊಡಬೇಕಂತೆ. ನಾನು ತುಂಬಿಸ್ಕೋಬೇಕು. ಇವಾಗ ನನ್ನ ಹತ್ರ ಒಂದು ಕೊಳಗ ಇದೆಯಪ್ಪ, ನಾನು ತುಂಬಿಸ್ಕೊಳ್ಬೇಕು ಅಂತಂದರೆ ಮೊದಲು ಕೊಳಗ ಖಾಲಿ ಆಗಿರಬೇಕು, ಮತ್ತೆ ತುಂಬಬೇಕು, ಮತ್ತೆ ನಾನು ತುಂಬಿಸ್ಕೊಳ್ಬೇಕಂದ್ರೆ ಅಲ್ಲಿರೋದನ್ನು ಖಾಲಿ ಮಾಡಬೇಕು. ಈ ಒಂದು ದಿವಸ ನಾನು ಆಗಲೇ ಏನು ಹೇಳಿದೆ, ಜೈನರ ಪರಮ ಪವಿತ್ರವಾದ ದಿವಸ ಅಂತ ಹೇಳಿದೆ. ಇವತ್ತಿನ ದಿವಸ ಅವರು ಮಾಡುವಷ್ಟು ದಾನ ಧರ್ಮ ಹಲವಾರು ಜನರಿಗೆ ಕೊಡ್ತಾರೇ ಇರ್ತಾರೆ. ದಾನವನ್ನು ತುಂಬ ಜನರಿಗೆ ಕೊಡ್ತಾ ಇರ್ತಾರೆ. ದಾನ ಅನ್ನುವಂತಹದ್ದು ಅಕ್ಷಯ ತೃತೀಯದ ದಿವಸ ಪ್ರತಿಯೊಬ್ಬರೂ ಮಾಡಲೇಬೇಕಾದಂತಹ ವಿಶೇಷವಾದ ಅಂಶ. ನೀವು ದಾನವನ್ನೇ ಕೊಡದೆ ತುಂಬಿಸ್ಕೊಳ್ತೀನಿ ಅಂದರೆ ಹೇಗೆ ಸಾಧ್ಯ? ಈಗ ನಾನು ಊಟವನ್ನು ಮಾಡ್ತೇನೆ, ಊಟ ಜೀರ್ಣ ಪಚನ ಆಗಿ ಹೊರಗೆ ಹೋಗಬೇಕು, ಮತ್ತೊಮ್ಮೆ ತುಂಬಿಸ್ಕೊಳ್ಳೋದಕ್ಕೆ ಸಾಧ್ಯ? ಪಚನವೇ ಆಗದೆ ಇದ್ರೆ